ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಹೋ ಏನ್ ಸಾವಿತ್ರಿ, ಕುತ್ಕೋ. ಏನಿವೆಲ್ಲ? ಅಣ್ಣ ಈಗ ಬಂದ್ರ? ನಾನೇನೋ ಈಗ ಬಂದೆ, ಆದ್ರೆ ಇಲ್ಲಿ ನಡೀತಿರೋದು ಏನು? ಏನ್ ನಡೀತಿರೋದು? ನನ್ನ ಹೆಂಡತಿಗೆ ನಾನು ತಿನ್ನಿಸ್ತಾ ಇದ್ದೀನಿ. ಇದ್ರಲ್ಲಿ ಆಶ್ಚರ್ಯ ಪಡೋದು ಏನಿದೆ ಸಬ್ಬು? ಬಾ ಭೂತ ಭಗವಂತನ ತರ ಮಾತಾಡ್ದಂಗಾಯ್ತು. ಇಷ್ಟೊಂದು ಒಳ್ಳೆ ಬುದ್ಧಿ ತಮಗೆ ಯಾವಾಗ ಬಂತು? ಆ ಭಗವಂತನೇ ಈ ಭೂತಕ್ಕೆ ಬುದ್ಧಿ ಹೇಳಿದ್ಮೇಲೆ ಆಯ್ತಾಯ್ತು. ಏನಿಲ್ಲ ಅಣ್ಣ, ಯಜಮಾನ್ರು ಇವ್ರಿಗೆ ಹೇಳವ್ರೆ ಹೆಂಡ್ತಿನ ಸಂತಾಗ್ ನೋಡ್ಕೋಬೇಕು ಅಂತ. ಅದಕ್ಕೆ ಈ ತರ ಸೇವೆ ನಡೀತಾ ಇತ್ತು. ಪರವಾಗಿಲ್ವೇ, ಯಜಮಾನ್ರು ಮಾತಿಗೆ ಬೆಲೆ ಕೊಟ್ಟು ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ಅಂತ ಹಂಗಾಯ್ತು. ಹೆಂಡ್ತಿ ಗರ್ಭಿಣಿ ಆಗಿರ್ಲಿ ಆಗದೆ ಇರ್ಲಿ, ಯಾವತ್ತಿಗೂ ಅವಳನ್ನ ಹೀಗೆ ನೋಡ್ಕೋಬೇಕು, ಇಷ್ಟೇ ಪ್ರೀತಿಯಿಂದ ನೋಡ್ಕೋಬೇಕು. ಗರ್ಭಿಣಿ ಅನ್ನೋ ಕಾರಣಕ್ಕೆ ಮಾತ್ರ ಪ್ರೀತಿ ತೋರಿಸಿದ್ರೆ ಅದು ಸ್ವಾರ್ಥ ಆಗುತ್ತೆ, ಗೊತ್ತಾಯ್ತಾ? ಹೆಂಡತಿ ಮೇಲಿನ ಪ್ರೀತಿ ಯಾವತ್ತೂ ಬದಲಾಗ್ಲೂಬಾರ್ದು, ಕರಗ್ಲೂಬಾರ್ದು, ಗೊತ್ತಾಯ್ತಾ? ಕೇಳ್ದ ಸುಬ್ಬು, ಕೂತ್ಕೊಮ್ಮ. ಮದನ್, ಹೆಂಡ್ತಿನ ನೋಡ್ಕೊಳ್ಳೋದನ್ನ ಸುಬ್ಬನ್ ನೋಡಿ ಕಲಿ. ಹೆಂಡ್ತಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು, ಅವಳ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು. ಸರಿ. ಏನ್ ಸುಬ್ಬು, ಏನೇನೋ ತಂದ್ಬಿಟ್ಟಿದ್ಯಾ? ಅಯ್ಯೋ, ಇದು ಸಾವಿತ್ರಿಗೋಸ್ಕರ ಒಂದಷ್ಟು ತಿಂಡಿಗಳು ಮನೆಯಿಂದ ತಂದಿದ್ದೆ ಯಜಮಾನ್. ಸಾವಿತ್ರಿ ಗರ್ಭಿಣಿ ಅಂತ ನಿನಗೂ ಗೊತ್ತಾಗೋಯ್ತಾ? ಹಾ ಯಜಮಾನ್. ನೋಡು ಸುಬ್ಬು, ಇವರಿಬ್ರು ನನ್ನಿಂದನೇ ಈ ವಿಷಯ ಮುಚ್ಚಿಟ್ಟಿದ್ದಾರೆ. ವಿಷಯ ಗೊತ್ತಾದ್ಮೇಲೆ ನನ್ನ ಕರ್ತವ್ಯನೂ ಇರುತ್ತಲ್ಲ, ಸಾವಿತ್ರಿಗೆ ಸೀಮಂತ ಮಾಡಬೇಕು. ಸಾವಿತ್ರಿ ಸಾಲಿಗ್ರಾಮದ ಮಗಳು, ಬಡತನದಲ್ಲೇ ಬೆಳೆದಿದ್ರು. ಪಾಪ ಯಾವತ್ತು ತಬ್ದಾರಿ ತುಳಿದೋಳಲ್ಲ, ಯಾರಿಗೂ ಅನ್ಯಾಯ ಮಾಡಿದೋಳಲ್ಲ. ಮೇಲಾಗಿ ಅವಳು ನಮ್ಮನೆ ಸೊಸೆ. ಸೀಮಂತ ಮಾಡೋದು ನನ್ನ ಕರ್ತವ್ಯ. ಆದಷ್ಟು ಬೇಗ ಸೀಮಂತ ಮಾಡ್ಬಿಡ್ಬೇಕು. ಬಾವಾ, ಸೀಮಂತ ಮಾಡೋದು ಈಗಲ್ಲ, ಸಾವಿತ್ರಿಗೆ 7 ತಿಂಗಳು ಆಗ್ಬೇಕು. ಆಗ ಗ್ರ್ಯಾಂಡ್ ಆಗಿ ಸೀಮಂತ ಮಾಡೋಣ. ಅದು ಬೇರೆ ಇದೆಯಾ? ಸರಿ, ಹಾಗೆ ಆಗ್ಲಿ. ಸಾವಿತ್ರಿ ತಗೊಳಮ್ಮ, ಇದರಲ್ಲಿ ಒಂದಷ್ಟು ತಿಂಡಿಗಳಿದೆ, ಆರಾಮಾಗಿ ನಿನ್ಗೆ ಯಾವಾಗ ಆಗುತ್ತೋ ಅವಾಗ ತಿನ್ನು. ಇನ್ನೂ ಒಂದಷ್ಟು ಬೇಕಂದ್ರೆ ಕೇಳು, ಅಮ್ಮನ ಹತ್ರ ಮಾಡಿಸ್ಕೊಂಡು ತಗೊಂಬರ್ತೀನಿ. ನಾನು ಅದನ್ನೇ ಹೇಳಿದ್ದೆ, ಏನ್ ಆಸೆ ಇದ್ರು ಹೇಳು, ನಾವೆಲ್ಲ ಸೇರಿ ಈಡೇರಿಸ್ತೀವಿ ಅಂತ. ಅದರಲ್ಲೂ ಈ ತಿಂಡಿಗಳು ತುಂಬಾ ಸ್ಪೆಷಲ್ ಸಾವಿತ್ರಿ. ಎಷ್ಟು ರುಚಿಯಾಗಿದೆ ಗೊತ್ತಾ? ತಿಂದ್ರೆ ಹಂಗೆ ಕಳೆದು ಹೋಗ್ಬಿಡ್ತಾರೆ. ಹೌದಾ? ಏನಪ್ಪ ಅಂತ ಸ್ಪೆಷಲ್ಲು? ಅದು ನಮ್ಮನೆ ಮೇಲ್ಗಡೆ ಒಬ್ರು ಬಾಡಿಗೆಗೆ ಬಂದಿದ್ದಾರೆ, ಅವರೇ ಮಾಡಿಕೊಟ್ಟಿದ್ದು ಇದನ್ನ. ಅವರು ಉತ್ತರ ಕರ್ನಾಟಕದವರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸರಿ ಅಣ್ಣ, ಅವ್ರಿಗೂ ನಿಮ್ಮನೆಯವ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸು. ಸರಿ ಆಯ್ತು, ಆರೋಗ್ಯ ಹುಷಾರು. ಸುಬ್ಬು, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾ.